ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ ಹಳೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ 52 ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಕೋರ್ಟ್ ನೋಟಿಸ್ ಆದೇಶ ಮುಂಚಿತವಾಗಿ ನೀಡದೆ, ಯಾವುದೇ ತರ ನಮಗೆ ನೋಟಿಸ್ಗಳನ್ನು ನೀಡದೆ ಮತ್ತು ನಮಗೆ ಆದಂತಹ ಆಜ್ಞೆ ಪತ್ರಿಕೆ ತೋರಿಸದೆ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಏಕಾಏಕಿ ಮಹಾನಗರ ಪಾಲಿಕೆ ಕಾರ್ಮಿಕರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಬಂದು ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಲು ಬುಲ್ಡೋಜರ್ ಸಮೇತ ಬಂದಿದ್ದು ನಮಗೆ ಇದೆಲ್ಲ ಖಂಡನೀಯ ಎಂದು ಹೇಳಿದ ಅಲ್ಲಿ ಅಂಗಡಿಕಾರರು ಬನ್ನಿ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಇಲ್ಲಿ ಕೇಳಬಹುದು. ಕಾನೂನು ಪ್ರಕಾರ ಏನ್ ಮಾಡಬೇಕು ನಾವು ಮಾಡ್ತೀವಿ, ಕಾನೂನು 2018 ಕಾರ್ಪೊರೇಷನ್ ನಿಮ್ಗೆ ನೋಟಿಸ್ ಕೊಟ್ಟಿದ್ದೆ. ಏನಂತ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಟೆಂಪ್ರರಿ ಶಿಫ್ಟ್ ಆಗಿ ನೋಟಿಸ್ ಕೊಟ್ಟ ಮೇಲೆ ನೀವು ಸ್ಟೇ ಹೋದ್ರಿ. 2019ರಿಂದ 2026ವರೆಗೆ ನಾವು ಕೋರ್ಟ್ ಕೇಸಲ್ಲಿ ನಾವು ನಡೆಸಿದ್ವಿ. ಕೋರ್ಟಲ್ಲಿ ಸಾಕಷ್ಟು ಜನ ನೀವು ಬಂದ್ರಿ, ನಿಮಗೆ ರಿಕ್ವೆಸ್ಟ್ ಮಾಡಿದೆ, ಕೈ ಮುಗಿದು ಹೇಳಿದೆ ಏನಂತ, ನೋಡ್ರಪ್ಪ ಒಂದು 20 ಅಂಗಡಿ ಹೋಗ್ತಾವು, ಆ ಕಂಪೌಂಡ್ ಆದ್ಮೇಲೆ ನೀವು ಮತ್ತೆ ಅವಕಾಶ ಮಾಡಿಕೊಡ್ತೀನಿ, 20 ಅಂಗಡಿ ಅಷ್ಟು ನೀವು ತಕೋರಿ ಅಂತ ಹೇಳಿದ್ರಿ. ನಾನು ಮುಂದೆ ಒಪ್ಕೊಂಡ್ರಿ. ಆಮೇಲೆ ವಕೀಲರ ಮುಂದೆ ಒಂದು ಹೋಗಿ ಏನೋ ಬೇರೆ ಹೇಳಿದ್ರಿ. ಜಡ್ಜ್ ಸಾಹೇಬ್ರ ಮುಂದೆ ನಾವು ಹೋಗಿ ಏನು ಹೇಳಿದೆ, ಇಲ್ಲ ಸರ್ ನಾವೆಲ್ಲ ಕಾಂಪ್ರಮೈಸ್ ಆಗಿವ್ರಿ, 20 ಅಂಗಡಿ ತಗೋತೀವಿ, ಉಳಿದ ಅಂಗಡಿ ಇರಲಕ್ಕ ಅಂತ ನಾ ಹೇಳಿದೆ. ನೀವೇನು ಬಂದು ಹೇಳಿದ್ರಿ, ಜಡ್ಜ್ ಸಾಹೇಬ್ ಮುಂದೆ ಏನು ಹೇಳಿದ್ರಿ, ಇಲ್ಲ ಸರ್ ನಾವು ತಗೊಳಕ್ ರೆಡಿ ಇಲ್ಲ, ನಾವು ಕಾಂಪ್ರಮೈಸ್ ಆಗಿಲ್ಲ, ಕೇಸ್ ನಡೆಸ್ತೀವಿ ಅಂದ್ರು. ನಿಮ್ಗೆ ಇದು ಕಾರ್ಪೊರೇಷನ್ ಜಾಗ ಅಂತ ಗೊತ್ತೈತಿ, ಕೋರ್ಟ್ನಲ್ಲಿ ಒಪ್ಕೊಂಡ್ರಿ ಕಾರ್ಪೊರೇಷನ್ ಜಾಗ ಅಂತ. ನಾನಾ ಈ 18 ಹಿಯರಿಂಗ್ ಅಟೆಂಡ್ ಮಾಡಿ, ನಾನಾ ಪರ್ಸನಲಿ ಎಲ್ಲರೂ ಬಂದಿರಿ ನೀವು ಇದ್ರಾಗ. ನಿಮ್ ಜೊತೆ ಸಾಕಷ್ಟು ನಾನ್ ನಡಬರ್ಕ್ ಮಾತಾಡಂಗಿಲ್ಲ, ಹೇಳ್ತೇನೆ. ಇಲ್ಲಿ ಒಳಗೆ ನಾನು ವಿಡಿಯೋ ಮಾಡ್ಕೊಂಡು ಹೋದೆ, ಎಲ್ಲವೂ ಬೀಳಂಗದಾವ. ಇಲ್ಲಿ ಯಾರಾದ್ರೂ ಒಬ್ರು ವ್ಯಾಪಾರಸ್ಥರು ಬಂದ್ರು ಏನೋ ಹೆಚ್ಚು ಕಡಿಮೆ ಇದು ಬಿತ್ತುಗ ಇಲ್ಲೆಲ್ಲ ಒಳಗೆ ಹೋಗೈತಿ. ಕರೆಂಟ್ ಅನ್ನೋದು ಎಲ್ಲಿ ಮುಟ್ಟಿದಲ್ಲಿ ಬಾಡಿ ಅರ್ಥಿಂಗ್ ಆಗುತ್ತಿಲ್ಲ ಅಂತ ಪರಿಸ್ಥಿತಿ ಐತಿ. ನಾವು ಹೇಳಿದ್ವಿ ನಿಮಗೆ, ನೋಡ್ರಿ ಇದು ಅರ್ಥಿಂಗ್ ಆಗುತ್ತಾ, ಬಿಲ್ಡಿಂಗ್ ಬೀಳಂಗೈತಿ, ಸ್ವಲ್ಪ ನೀವು ಈ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋರು ವೆಕೇಟ್ ಮಾಡ್ರಿ ಅಂದ್ರೆ ಯಾರೂ ಇಲ್ಲ. ನಾವು ಕೋರ್ಟಲ್ಲಿ ಫೈಟ್ ಮಾಡಿದ್ವಿ, ನಾವು ಕೋರ್ಟಲ್ಲಿ ಫೈಟ್ ಮಾಡಿದ್ವಿ. ಇಲ್ಲಿ ಯಾರಾದರೂ ವ್ಯಾಪಾರಸ್ಥರು ಮಾಡಕ್ಕೆ ಬಂದಾಗ ಇದು ಹೆಚ್ಚು ಕಡಿಮೆ ಬಿತ್ತಂದ್ರೆ ಕಾರ್ಪೊರೇಷನ್ ಕಮಿಷನರ್ ನನ್ನ ತಲೆ ಹೋಗುತ್ತೆ. ಯಾಕೆ ಹೇಳ್ರಿ, ಇದು ಬಿಲ್ಡಿಂಗ್ ಬೀಳಂಗೈತಿ ಅಂಥದ್ರಲ್ಲಿ ನೀವು ವ್ಯಾಪಾರ ಮಾಡಕ್ಕೆ ಕೊಟ್ರಿ ಸಾರ್ವಜನಿಕರಿಗೆ. ಇದು ಲೀಸ್ ಪೀರಿಯಡ್ ಮುಗಿದೈತಿ, ಲೀಸ್ ಪೀರಿಯಡ್ ಮುಗಿದು ಭಾಳ ದಿವಸ ಆಯ್ತು. ನಾವು ನಿಮ್ಗೆ ಈ ಸರಿ ಇದನ್ನೂ ಕೊಟ್ಟಿಲ್ಲ, ಏನು ತುಂಬ್ರಿ ಅಂತ ನೋಟಿಸು ಕೊಟ್ಟಿಲ್ಲ. ಯಾಕಂದ್ರೆ ಇದು ಬೀಳಂಗ್ ಐತದ, ಬಿಲ್ಡಿಂಗ್ ಜೋರು ದುಗ್ಗಿದ್ರೆ ಬೀಳಂಗ್ ಐತದ. ಒಳಗೆ ಪ್ರತಿಯೊಂದೂ ನೀವು ಅಲ್ಲೆಲ್ಲೆಲ್ಲ ಪ್ಯಾಚ್ ಮಾಡ್ಕೊಂಡು ಅದಿರಿ. ಬಟ್ ಯಾವಾಗ ಬೀಳುತ್ತೆ, ಒಂದು ಜೋರು ಮಳಿ ಆತಂದ್ರೆ ಬೀಳ್ತೈತಿದು. ಏನು ಎಲ್ಲ ಎಲೆಕ್ಟ್ರಿಕ್ ಏನು ಒಳಗದಾವಲ್ಲ, ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಹೆಚ್ಚು ಕಡಿಮೆ ಆದ್ರೆ ಕಾರ್ಪೊರೇಷನ್ ಕಮಿಷನರ್ ನಾವು ಮತ್ತು ಪಾಲಿಕೆ ನೇರವಾಗಿ ಜವಾಬ್ದಾರಿ ಆಗ್ತೀವಿ. ಇದಕ್ಕೆ ನಾ ಇದ್ರ ಭಾಳ ಸಲ ನಿಮ್ಮ ಕೈ ಮುಗಿದಿಲ್ಲ, ಬಟ್ ಯಾರು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕೇಸ್ ನಡೆಸ್ತೀವಿ ಅಂದ್ರೆ ನಾವು ಕೇಸ್ ನಡೆಸಿದ್ವಿ. ಆದರೆ ಮೊನ್ನೆ ಆದೇಶ ಆಗೈತಿ, ನಿಮ್ಮ ಇದನ್ನ ವಜಾಗೊಳಿಸಲಾಗಿದೆ, ವಾದಿಯವರು ಸಲ್ಲಿಸಿದ ಈ ದಾವೆಯನ್ನು ಖರ್ಚು ಸಮೇತ ವಜಾಗೊಳಿಸಲಾಗಿದೆ ಅಂತಂದು ಸರ್ಕಾರ ಇದು ಕೋರ್ಟಲ್ಲಿ ಆದೇಶ ಆಗಿದೆ. ಈ ಆದೇಶದಂತೆ ನಾವು ಇವೆಲ್ಲ ಇದನ್ನ ನಾವು ಪೊಸಿಷನ್ ತಗೋತೀವಿ. ಯಾಕಂದ್ರೆ ಕಾರ್ಪೊರೇಷನ್ ಜಾಗ ಪೊಸಿಷನ್ ತಗೋರಿ ಅಂತ ಎಲ್ಲೇ ಕೊಟ್ಟಿದ್ದಾರೆ ಬರ್ದಿಲ್ಲ. ನೀವು ಹಾಕಿದ್ ಏನ್ ಹಾಕಿರಿ, ನೀವು ಅರ್ಜಿ ಪೊಸಿಷನ್ ಕೊಡ್ರಿ ಅಂತ ಎಲ್ಲೇ ಕೊಟ್ಟಿದ್ದಾರೆ. ಅರ್ಜಿ ಆಗಲಿ ಸರ್, ಆರ್ಡರ್ ಏನಂತ ಹಾಕಿದ್ರಿ, ಆರ್ಡರ್ ನಲ್ಲಿ ಒಲ್ಲಿ ಸೂಟ್ ಡಿಸ್ಮಿಸ್ ಆಗಿದೆ. ಏನು ಅದೇ ಎಲ್ಲೇ ಆಗಿದೆ, ನೀವೇನಂತ ಹಾಕಿದ್ರಿ ಅರ್ಜಿ ಏನಂತ ಹಾಕಿದ್ರಿ, ಟೆಂಪರರಿ ಕೊಡ್ರಿ, ರಿಲ್ಯಾಕ್ಸೇಷನ್ ಮಾಡಿ ಟೆಂಪರರಿ ಮಾಡೇವಿ. ಆರ್ಡರ್ ಆಗ್ಲಿ ಸರ್, ಅಂಗಡಿ ಬೆಳೆಸ್ರಿ, ಡೆಮಾಲಿಷನ್ ಮಾಡಿ, ಅಂಗಡಿ ವೇಕೆಂಟ್ ಮಾಡಿ ಕೊಡ್ರಿ, ಅಂಗಡಿ ಖಾಲಿ ಮಾಡಿ ಕೊಡ್ರಿ ಅಂತ ಎಲ್ಲಿ ಆಗಿದೆ. ನಮ್ದು ಆಸ್ತಿ ಇದು, ನೋಟಿಸ್ ಕೊಡ್ರಿಲ್ಲ, ನೋಟಿಸ್ ಕೊಡ್ಬೇಕು ಸರ್. ನೋಟಿಸ್ ಅದು ಬೇರೆ ಕೊಡಿ, ಅದು ಹೋಗಿದೆ ನೋಟಿಸ್, ನೋಟಿಸ್ ಡಿಸ್ಮಿಸ್ ಆಗಿದೆ. ಕೇಳ್ರಿ 2018 ಕೊಟ್ಟಂತ ನೋಟಿಸ್ಗೆ ನೀವು ಸ್ಟೇ ಹೋಗಿದ್ರಿ. ನೋಡ್ರಿ ಇದು ಅಂಕರ ಇದಿದ್ದೈತಿ ನೋಡ್ರಿ. ನಾವು ಅಂಕರ್ ಪೊಸಿಷನ್ ತಗೊಂತೀವಿ. ನಾ 2 ದಿವಸ ಮುಂಚೆನೂ ಬಂದು ಹೇಳಿದ್ದೆ ನಿಮಗೆ, ಏನಂತ, ಎಲ್ಲರೂ ಖಾಲಿ ಮಾಡ್ಕೊರಿ, ನಿಮ್ ಸಾಮಾನು ತಗೋರಿ ಅಂತ. ಇಲ್ಲ ಸರ್ ನಾವು ತಗೋತೀವಿ, ಏನ್ ತೊಂದರೆ ಇಲ್ಲ ಅಂತ ಎಲ್ಲರೂ ಹೇಳಿದೆ. ಬಟ್ ಯಾರು ತಗೋಲಿಲ್ಲ. ಓಕೆ, ನಾವು ಇವತ್ತು ಇದನ್ನ ಖಾಲಿ ಮಾಡಿ ನಾವು ಪೊಸಿಷನ್ ತಗೋತೀವಿ. ಯಾಕಂದ್ರೆ ಇದು ಪಾಲಿಕೆ ಆಸ್ತಿ, ನಿಮ್ದು ಲೀಸು ಮುಗಿದೈತಿ. ಮೋಸ್ಟ್ ಇಂಪಾರ್ಟೆಂಟ್ ಇದು ಮಳೆ ಆತಂದ್ರೆ ಬಿದ್ರ ನಾಳೆ ನಮ್ಮ ಯಾರಿಗಾದ್ರೂ ಜೀವಹಾನಿ ಆದಂದ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ, ಪಾಲಿಕೆ ಜವಾಬ್ದಾರಿ ಆಗ್ತೀವಿ. ಪಾಲಿಕೆ ಬಿಲ್ಡಿಂಗ್ ಹಿಂಗೆ ಬಿದ್ದಿದೆ, ಪಾಲಿಕೆ ಬೀಳುವಂತ ಬಿಲ್ಡಿಂಗಿಗೆ ಸಾರ್ವಜನಿಕರು ವ್ಯಾಪಾರ ಮಾಡಕ್ ಕೊಟ್ರಂತಂದ್ರೆ ಅದು ನಮ್ ತಪ್ಪಾಗುತ್ತೆ. ನೋಟಿಸ್ ಕೊಡಕ್ ಆಗಲ್ರಿ, 18 ಕೊಟ್ಟಿದ್ ನೋಟಿಸ್ ಮತ್ತೆ ಕೊಡೋಣ, ಅದೇ ಕೊಟ್ಟಿದ್ದ ನೀವು ಕೋರ್ಟಿಂದ ಆದೇಶ ತಗೊಂಡ್ಬನ್ನಿ.
ನಿಮ್ ಹ್ಯಾಂಡ್ ಓವರ್ ತಗೋಬೇಕಲ್ಲ, ನೀವು ಡೆಮೊಲೇಷನ್ ಮಾಡ್ಬೇಕಲ್ಲ. ಅಲ್ರಿ ಹ್ಯಾಂಡ್ ಓವರ್ ತಗೋತೀನಿ ಮೊದಲ ಡೆಮೋಲಿಷನ್ ಹೇಳ್ತಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ ಅಲ್ರಿ ಕೇಳ್ರಿ ಇಲ್ಲ ಸ್ವಲ್ಪ ಒಬ್ರು ಮಾತಾಡ್ರಪ್ಪ ನಿನ್ನ ಜೊತೆ 1 ವರ್ಷದಿಂದ ಮಾತಾಡಿನಿ ಇವತ್ತೇನಲ್ಲ ನೀವು ಯಾರು ಹೊಸ ಮುಖದಾರ ಅಲ್ಲಿ ಸ್ವಲ್ಪ ಕೇಳಿಲ್ಲ ನೀವ್ ಯಾರು ಹೊಸ ಮುಖ ಇಲ್ಲಿ 1 ವರ್ಷದಿಂದ ಮಾತಾಡ್ಕೊಂತ ಹೌದು 1 ವರ್ಷದಿಂದ ನಿಮ್ ಜೊತೆ ಮಾತಾಡ್ಕೊಂತ ಇದೀವಿ ನಾವು ನನ್ನ ಮುಂದೊಂದು ಹೇಳ್ತೀರಿ ಅಲ್ಲೊಂದು ಹೇಳ್ತೀರಿ ಅಲ್ಲಿ ಹೋಗಿ ಕೋರ್ಟ್ನಾಗ ಒಂದ್ ಬಂದ್ ಹೇಳ್ತೀರಿ ಆಯ್ತು ಓಕೆ ಆಯ್ತು ನಾನು ಅದಕ್ಕೆ ಏನು ಹೇಳ್ತಾ ಇಲ್ಲ ಹಾಗೇತಿ ನಾವು ಫೈಟ್ ಮಾಡಿವಿ ನೀವು ಫೈಟ್ ಮಾಡ್ರಿ ಕೋರ್ಟ್ ಅಲ್ಲಿ ಪಾಲಿಕೆಯಿಂದ ಆಗಿದೆ ಈಗ ಇಷ್ಟು ಜನ ಕರ್ಕೊಂಡ್ ಬರೋದು ಹೌದ್ರಿ ನಾನು ಸೇಫ್ಟಿ ಕರ್ಕೊಂಡ್ ಬರ್ಬೇಕಾಗತ್ತೆ ನಾನು ಬಂದ್ ಹೇಳಿನಿ ನಾನು ಮೊನ್ನೆ ಒಬ್ಬನ ಬಂದ್ ಹೇಳಿನಿ ನಮ್ಮ ಪಾಲಿಕೆ ಸಿಬ್ಬಂದಿ ಒಂದು 4 ಮಂದಿ ನಾವು ಒಬ್ಬ ಬಂದ್ ಹೇಳಿದೆ ರೌಂಡ್ ಹಾಕಿ ಹೋಗಿ ನೋಡ್ರಿ ಆದೇಶ ನಮ್ಮಂತೆ ಆಗಿದೆ ಅದಕ್ಕೆ ಇದನ್ನ ಖಾಲಿ ಮಾಡ್ಕೊಡಿ 2 ದಿವಸ ಹೇಳೋಗಿ ನಾನು ಬಟ್ ಯಾರು ನೀವು ಕೇಳೋ ಲೆಕ್ಕದಲ್ಲಿಲ್ಲ ನೀವೆಲ್ಲ ನೀವು ನಿಮ್ಮಂಗನ ಆಗೇತಲ್ಲ ಅದನ್ನ ಒಂದು ಕಾಫಿ ಕೊಡ್ರಿ ಒಂದು ವಿಷಯ ಏನಂತಂದ್ರೆ ಅವ್ರಿಗೆ ಟೈಮ್ ಕಾಲಾವಕಾಶ 2 ದಿವಸ 48 ತಾಸು ಕೊಟ್ಟಿನಿ ಮತ್ತೆ ಏನ್ ಬೇಕು ಕಾಲಾವಕಾಶ ಇದ್ರ ಮೇಲೆ ಜೀವನ ನಡೆಸೋದು ಹೌದು ಒಂದು ವಿಷಯ ಲಕ್ಷ ಗಟ್ಲೆ ಬಂಡವಾಳ ಹಾಕಿ ಲಕ್ಷ ಗಟ್ಲೆ ಉದ್ರಿ ಕೊಟ್ಟಿರ್ತಾರ ಇದು ಬಿತ್ತು ನಾನೇನ್ ಮಾಡ್ಲಿ ಒಂದು ವಿಷಯ ನಾನೇನ್ ಮಾಡ್ಲಿ ನಿಮ್ಗೆ ಆಲ್ರೆಡಿ ಮೀಡಿಯಾದಾಗ ನೀವು ಮಾಡೋಂತ ವರ್ಕಿಗೆ ಎಲ್ಲ ಇದನ್ ಬಂದ್ಬಿಟ್ಟಿದೆ ಈಗ ರಿವ್ಯೂಸ್ ಬಂದ್ಬಿಟ್ಟಿದೆ ಯಾಕಂದ್ರೆ ಕಮಿಷನರ್ ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದಾರೆ ಅಲ್ಲಿದ್ದಂತ ಸ್ಥಳೀಯ ನಾಗರಿಕರ ಅವ್ರಿಗೆ ತಡದಾರ ಅನ್ನೋದು ಇಷ್ಟೆಲ್ಲ ಇದನ್ನಾಗಿದೆ ಪಬ್ಲಿಸಿಟಿ ಆಗಿದೆ ನೀವೇನ್ ಮಾಡ್ಬೇಕಾಗಿಲ್ಲ ಈಗ ಬೇಕಾಗಿ ಪಬ್ಲಿಸಿಟಿ ಬೇಡ್ರಿ ಗುರುಗಳ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ನಡೆಯುವಾಗ ಇದು ಮೊದಲ ಬಿಲ್ಡಿಂಗ್ ಸರಿ ಇಲ್ಲ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ ಯಾಕಂತಂದ್ರೆ ಆಲ್ರೆಡಿ ಪಬ್ಲಿಕ್ ಆಗಿದೆ ನಿಮ್ ಮಾಡುವಂತ ಇಲ್ರಿ ಹಂಗಿರಲ್ಲ ವರ್ಕಿಂಗ್ ಅಲ್ಲ ನಾವು ಇದನ್ನ ಪೊಸಿಷನ್ ತಗೋಬೇಕು ಸಾರ್ವಜನಿಕರ ಕಾಲಾವಕಾಶ ಕೊಡಿ ಕಾಲಾವಕಾಶ ಕೊಡಕ್ಕಾಗಲ್ಲ 8 ವರ್ಷ ಕೊಟ್ಟಿದ್ದು ಆಯ್ತು ನೀವು ಹೋರಾಟ ಮಾಡಿ 8 ವರ್ಷ ಕೊಟ್ಟಿದ್ದು ಕಾಲಾವಕಾಶ 1 ವರ್ಷ ಅಲ್ಲ 8 ವರ್ಷ ಆಯ್ತು 8 ವರ್ಷ ಫೈಟ್ ಮಾಡಿದ್ರೆ ಕೋರ್ಟ್ ಅಲ್ಲಿ ಯಾವುದೇ ನ್ಯಾಯಾಂಗ ಯಾವುದೇ ಒಂದು ಡಿಸಿಷನ್ ಮಾಡಿಲ್ಲ ಅಲ್ಲ ನೀವು ಮುಂದೆ ಹೋಗ್ಬೋದು ಅಂತ ಐತಲ್ಲ ಅದ್ರಲ್ಲಿ ಹೋಗ್ರಿ ಬೇಡ ಅಂತಾರ ಮುಂದೆ ಆಗ ನಿಮ್ ಕಡೆ ಮುಂದೆ ಹೋಗತ್ತನಿಲ್ಲ ನಾನು ಅಲ್ಲ ಮುಂದೆ ಹೋಗತ್ತನಿಲ್ಲ ನೀವು ಮಾಡ್ಬೇಕಲ್ಲ ಏನ್ ಮಾತಾಡ್ತೀರಿ ಕಾಲಾವಕಾಶ ಕೊಡ್ರಿ ಕಾಲಾವಕಾಶ 8 ವರ್ಷ ಕೊಟ್ಟದಲ್ರಿ ಅಲ್ಲ ನೀವು 8 ವರ್ಷ ಆಗಿದ್ದು ಆಯ್ತು ಹೌದು ಮತ್ತೆ ಹೆಂಗ್ ಕೊಡೋದು ಹೋಯ್ತು ಈಗ ಏನೈತಲ್ಲ ಒಂದು ನೀವು ರೂಲ್ಸ್ ಪ್ರಕಾರ ಮಾಡಿ ನಾ ರೂಲ್ಸ್ ಪ್ರಕಾರ ಮಾಡಕತ್ತೀನಿ ಆಯ್ತಾ ನಮಗೇನ ಕೇಸ್ ಹಾಕಿದ್ರ ತೊಂದ್ರೆ ಇಲ್ಲ ನೋಡ್ರಿ ರೂಲ್ಸ್ ಪ್ರಕಾರ ಮಾಡಕತ್ತೀನಿ ಯಜಮಾನ್ರ ದಯವಿಟ್ಟು ಸಹಕಾರ ಮಾಡ್ರಿ ಸಹಕಾರ ಮಾಡಿದ್ರೆ ಸಹಕಾರ ಮಾಡಂಗಿಲ್ಲ ಅಂತ ಏನಿಲ್ಲ ಸರ್. ಸಹಕಾರ ಎಂದೂ ಮಾಡಿಲ್ಲ ಈಗ ಮಾಡ್ತಾ ಇದೀವಲ್ಲ ಎಂದೂ ಮಾಡಿಲ್ಲ ಈಗ ನೋಡಿ ಸರ್ ನೋಡ್ರಿ. ಅಂಗಡಿಯಲ್ಲಿ ಮಾಲ್ ಇದೆ ಒಂದು ನಿಮ್ಗೆ ಎಷ್ಟು ಗಾಡಿ ಬೇಕಷ್ಟು ಗಾಡಿ ತಂದು ನಿಲ್ಲಿಸ್ತೀನಿ ಇಲ್ಲಿ ಒಬ್ಬೊಬ್ರು ಹಾಕೊಂಡು ಹೋಗ್ರಿ ಎಲ್ಲಿ ನಿಲ್ಲಿಸ್ಬೇಕಲ್ಲ ಆಗಲ್ಲ ಆಗಲ್ಲ ಸರ್ ಅದ್ರೊಳಗೆ ಏನೈತಿ ಮ್ಯಾಟರ್ ಅನ್ನ ಹೇಳ್ರಲ್ಲ ಅಲ್ಲಿ ನಿಮ್ ಮ್ಯಾಟರ್ ಗೊತ್ತಾಗ್ಲಾರ್ದ ನಾವ್ ಹೆಂಗ್ ಖಾಲಿ ಮಾಡ್ಬೇಕು ಕೇಸ್ ನಾವು ನಿಮ್ಮ ವಕೀಲರಿಗೆ ಕೇಳು. ಇನ್ನೂವರೆಗೂ ಆರ್ಡರ್ ಆಗಿಲ್ಲ ಆರ್ಡರ್ ಆಗಿಲ್ಲ ಅಂದ್ರೆ ನಮ್ಮ ಕಡೆ ಆರ್ಡರ್ ಐತಿ ಎಲ್ಲರಿಗೂ ಅದು ನಮ್ಮ ಕಡೆ ಆರ್ಡರ್ ಕಾಪಿ ಐತಲ್ಲ ನಿಮ್ ಕಡೆ ಎಲ್ಲ ಆರ್ಡರ್ ಕಾಪಿ ಅದ್ರೊಳಗೆ ಎಲ್ಲೈತಿ ಎಲ್ಲಿ ಐತಲ್ಲ ಓದಿ. ಬಿಟ್ಟು ಕೊಡ್ರಿ ಅಥವಾ ಖಾಲಿ ಮಾಡ್ರಿ ಅಂತ ಎಲ್ಲೈತಿ ನೀವೇನ್ ಹಾಕಿದ್ರಲ್ಲ ನಾವೇನು ಸಬ್ಜೆಕ್ಟ್ ಅಷ್ಟೇ ಕ್ಲೋಸ್ ಆಗೈತಿ ಮ್ಯಾಟರ್ ನಾವು ನಿಮ್ ನೋಟಿಸ್ ಕೊಟ್ಟಿದ್ದು ಖಾಲಿ ಮಾಡಂತ ಅದರಿ ಸರ್ ಅದನ್ನ ಹೋಗಿ ಸ್ಟೇ ತಂದಿದ್ರಿ ಆ stay- ಅದು ನೀವೇನ್ ಸ್ಟೇ ಐತಲ್ಲ ವೆಕೇಟ್ ಆಗೈತಿ ನಮ್ ನೋಟಿಸ್ ವ್ಯಾಲಿಡ್ ಆಗೈತಿ ಮುಗೀತು, ಖಾಲಿ ಮಾಡೋದು ನೋಟಿಸ್ ಕೊಡ್ರಲ್ಲ ಸರ್ ಕೊಟ್ಟೈತಲ್ಲ ಎಷ್ಟು ವರ್ಷ ಕೊಡೋಣ ಒಳ್ಳೆ ಮುಳ್ಳೆ ಕೊಡೋಣ ಇಲ್ಲ. ಒಳ್ಳೆ ಮುಳ್ಳೆ ಕೊಡೋಣ ಆಯ್ತು ಓಕೆ ಯಾರಾದ್ರೂ ಒಂದು 4 ಮಂದಿ ಇದೇ ಥರ ಸದಾ ಜನರಿಂದ ತುಂಬಿರುವಂತಹ ಈ ಮಾರ್ಕೆಟಿನಲ್ಲಿ ಯಾವುದೇ ಸಾರ್ವಜನಿಕರು ಇಲ್ಲದೆ ಹಳೆ ಹಾಡಿನ ಹಾಗೆ ಕಲ್ ಚಮನ್ ಥಾ ಆಜ್ ಸಹರಾ ಹುವಾ ದೇಖ್ತೆ ಹಿ ದೇಖ್ತೆ ಕ್ಯಾ ಹೋಗ ಎನ್ನುವ ಹಾಗೆ ಇಲ್ಲಿ ಸಾರ್ವಜನಿಕರ ನಡೆದಾಟ ಇಲ್ಲದೆ ವ್ಯಾಪಾರಸ್ಥರ ವ್ಯವಹಾರಗಳನ್ನು ಸ್ಥಗಿತಗೊಂಡಿದ್ದು ಮತ್ತು ಇದನ್ನು ತೆರವುಗೊಳಿಸಿದ್ದನ್ನು ಅಲ್ಲಿಯ ಅಂಗಡಿಕಾರರು ಮನನೊಂದುಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಅನುಕೂಲ ಮಾಡಿಕೊಡುತ್ತಾರೋ ಇಲ್ಲೋದನ್ನು ಕಾದು ನೋಡೋಣ.
MRS ನ್ಯೂಸ್ ಹುಬ್ಬಳ್ಳಿ.